ರಾಮಯ್ಯನ ಪತ್ನಿ ಗೌರಮ್ಮನ ಮಾಂಗಲ್ಯ ಸರವನ್ನ ಕಳ್ಳರು ಎರ್ಗೆರಿಸಿ ಪರಾರಿಯಾಗಿದ್ದಾರೆ. ಗೌರಮ್ಮ ಯಾರೋ ಕೆಲಸಕ್ಕೆ ಬಂದಿದ್ದಾರೆ ಅಂತ ಮಾತನಾಡಿಸೋಕೆ ಮುಂದಾಗಿದ್ದಾರೆ. ಈ ವೇಳೆ ಆಕೆ ಮೈಮೇಲಿದ್ದ 2 ಎಳೆ ಮಾಂಗಲ್ಯ ಸರಕ್ಕೆ ಕೈ ಹಾಕಿ ಕುತ್ತಿಗೆಯಿಂದ ಕಿತ್ತು ಖದೀಮರು ಪರಾರಿಯಾಗಿದ್ದಾರೆ. ಸುಮಾರು 60 ಗ್ರಾಂ ಚಿನ್ನದ ಸರ ಹಾಗೂ 8 ಗ್ರಾಂ ಚಿನ್ನದ ಕಾಸನ್ನ ಎಗರಿಸಿ ಖದೀಮರು ಬೈಕ್ನಲ್ಲಿ ಎಸ್ಕೇಪ್ ಆಗಿದ್ದಾರೆ. ಬ್ಲಾಕ್ ಪಲ್ಸರ್ ಬೈಕ್ನಲ್ಲಿ ಬಂದಿದ್ದಂತಹ ಇಬ್ಬರು ಕಿಡಿಗೇಡಿಗಳು ಈ ಕೃತ್ಯವನ್ನ ಎಸಗಿದ್ದಾರೆ. ಅಡ್ರೆಸ್ ಕೇಳುವ ನೆಪವೊಡ್ಡಿ ಕತ್ತಿಗೆ ಕೈ ಹಾಕಿ ಚೈನನ್ನ ಎಗರಿಸಿ ಪರಾರಿಯಾಗಿದ್ದಾರೆ. ಸದ್ಯ ಡಾಬಸ್ಪೇಟೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದು ಪರಿಶೀಲನೆ ನಡೆಸಿದ್ದಾರೆ. ಇತ್ತ ಬೈಕ್ ನಂಬರ್ ಪ್ಲೇಟ್ ಆಧಾರದ ಮೇಲೆ ಸಿಸಿಟಿವಿ ಪರಿಶೀಲನೆಗೆ ಪೊಲೀಸರು ಮುಂದಾಗಿದ್ದು ಖದೀಮರಿಗಾಗಿ ಬಲೆ ಬೀಸಿದ್ದಾರೆ. ಅದೇನೇ ಹೇಳಿ, ಡಾಬಸ್ಪೇಟೆಯ ಐಟಿಸಿ ಕಂಪನಿಯಲ್ಲಿ ಇವರ ಪತಿ ಕೆಲಸ ಮಾಡ್ತಾ ಇದ್ದು ಆತನ ಪತ್ನಿಯ ಸರವನ್ನ ಈ ರೀತಿಯಾಗಿ ರಾಜಾರೋಷವಾಗಿ ಹಗಲಲ್ಲಿ ಎಗರಿಸಿ ಪರಾರಿಯಾಗಿರೋದು ನಿಜಕ್ಕೂ ಕೂಡ ದುರಂತ.